ಮಾರಣಾಂತಿಕ ರೋಗಗಳಿಂದ ಬಳಲುತ್ತಿರುವವರಿಗೆ ಸಾಯುವ ಹಕ್ಕನ್ನ ನೀಡಿ ಕರ್ನಾಟಕ ಆರೋಗ್ಯ ಇಲಾಖೆ ಆದೇಶವನ್ನ ಕೊಟ್ಟಿದೆ. ಮಾರಣಾಂತಿಕ ಕಾಯಿಲೆಯಿಂದ ಬಳಲ್ತಾ ಇದ್ದು ಚೇತರಿಕೆಯೇ ಕಾಣದೆ ಜೀವನ ಪೂರ್ತಿ ಸಂಕಷ್ಟ ಅನುಭವಿಸ್ತಾ ಇರ್ತಾರಲ್ಲ ಅಂತವರಿಗೆ ಈ ಅವಕಾಶವನ್ನ ಕಲ್ಪಿಸಲಾಗಿರೋದು. ಗಂಭೀರವಾದ ಅಥವಾ ಮಾರಣಾಂತಿಕ ಕಾಯಿಲೆಯಿಂದ ಬಳಲ್ತಾ ಇರುವವರ ಕುಟುಂಬಸ್ಥರ ಮನವಿಯ ಮೇರೆಗೆ ವೈದ್ಯರ ತಂಡ ಕಾರ್ಯವನ್ನ ನಿರ್ವಹಿಸಬೇಕು. ಇದಕ್ಕಾಗಿ ಪ್ರೈಮರಿ ಹಾಗೂ ಸೆಕೆಂಡರಿ ಎಂಬ 2 ವೈದ್ಯರ ಬೋರ್ಡ್ಗಳನ್ನ ಸ್ಥಾಪಿಸಲಾಗ್ತಾ ಇದೆ. ಪ್ರೈಮರಿ ಬೋರ್ಡ್ನಲ್ಲಿ 3 ವೈದ್ಯರುಗಳು ಇರ್ತಾರೆ. ಸೆಕೆಂಡರಿ ಬೋರ್ಡ್ನಲ್ಲೂ ಕೂಡ 3 ವೈದ್ಯರು ಕಾರ್ಯವನ್ನು ನಿರ್ವಹಿಸ್ತಾರೆ. ಈ ಪೈಕಿ ಒಬ್ಬರು ಸರ್ಕಾರಿ ವೈದ್ಯರಾಗಿರ್ತಾರೆ. ರೋಗಿಯ ಕುಟುಂಬಸ್ಥರು ಮಾಡಿದ ಮನವಿಯನ್ನ ಮೊದಲು ಪ್ರೈಮರಿ ಬೋರ್ಡ್ ಪರಿಶೀಲನೆಯನ್ನ ನಡೆಸಿ ವರದಿಯನ್ನ ನೀಡುತ್ತೆ. ನಂತರ ಆ ವರದಿಯನ್ನ ಸೆಕೆಂಡರಿ ಬೋರ್ಡ್ ಪರಿಶೀಲನೆ ನಡೆಸುತ್ತೆ. ಬಳಿಕ ಕೋರ್ಟ್ಗೆ ವರದಿಯ ಪ್ರತಿಯನ್ನ ನೀಡಲಾಗುತ್ತೆ. ಕೋರ್ಟ್ ಅನುಮತಿ ನೀಡಿದ ನಂತರ ರೋಗಿಯ ಲೈಫ್ ಸಪೋರ್ಟ್ ಸಿಸ್ಟಮ್ನ ವೈದ್ಯರು ತೆಗಿತಾರೆ.